ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಭವನದಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ಕ್ಷೇತ್ರದ ಹಿರಿಯರು ಹಾಗೂ ಕಿರಿಯ ಮುಖಂಡರು, ವಿವಿಧ ಕಾಂಗ್ರೆಸ್ ಪಕ್ಷದ ಘಟಕಗಳ ಪದಾಧಿಕಾರಿಗಳು, ಸಕ್ರಿಯ ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಹೇಳಿದ್ದಾರೆ. ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವುದು, ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವುದು ಹಾಗೂ ಮುಂಬರುವ ರಾಜಕೀಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಪಕ್ಷವನ್ನು ಸಜ್ಜುಗೊಳಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ಗ್ರಾಮೀಣ ಮಟ್ಟದವರೆಗೂ ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಸಂಘಟನಾ ಅಭಿಯಾನ ಹಾಗೂ ಶಿಬಿರಗಳ ಕುರಿತು ಸಮಾಲೋಚನೆ ನಡೆಯಲಿದೆ ಎಂದರು. ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಾತಿ ಸೇರಿದಂತೆ ಪಕ್ಷದ ಜಿಲ್ಲಾ ಮಟ್ಟದ ಸಂಘಟನೆಯನ್ನು ಬಲಪಡಿಸುವ ವಿಚಾರವೂ ಸಹ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವ ನಿರೀಕ್ಷೆ ಇದೆ. ಎಐಸಿಸಿ ಹಾಗೂ ಕೆಪಿಸಿಸಿ ವತಿಯಿಂದ ನೇಮಕಗೊಂಡಿರುವ ವೀಕ್ಷಕರು ಸಭೆಯಲ್ಲಿ ಭಾಗವಹಿಸಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿದ್ದಾರೆ. ಪಕ್ಷದ ಸಂಘಟನೆಯಲ್ಲಿ ಎದುರಾಗಿರುವ ಸಮಸ್ಯೆಗಳು, ಕಾರ್ಯಕರ್ತರ ನಿರೀಕ್ಷೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಸಂಘಟನಾ ಕಾರ್ಯಕ್ರಮಗಳ ಕುರಿತು ವೀಕ್ಷಕರು ಮಾಹಿತಿ ಪಡೆಯಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಕಿರಿಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಆಂಜನಪ್ಪ ಪುಟ್ಟು ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ. ಇದೇ ಭಾನುವಾರ 9ನೇ ತಾರೀಕು ನಮ್ಮ ಶಿಡ್ಲಘಟ್ಟದ ಕಾಂಗ್ರೆಸ್ ಕಚೇರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಪಾಲಕ್ ವರ್ಮಾರವರ ಆದಿಯಾಗಿ ಸುದರ್ಶನ್ ಸಾಹೇಬರು, MLC ರವರು ಮತ್ತು KPCC ಸದಸ್ಯರು ಎಲ್ಲರೂ ಸಹ ಸೇರಿ ರಾಹುಲ್ ಗಾಂಧಿಯವರ ಒಂದು ಭವಿಷ್ಯದ ಕನಸಿನ ಒಂದು ಆಂದೋಲನ, ಒಂದು ಕಾರ್ಯಕ್ರಮ SSC ಅಂತೇಳಿ ಸಂಘಟನಾ ಸೃಜನ್ ಅಭಿಯಾನ ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಜಿಲ್ಲಾಧ್ಯಕ್ಷರನ್ನ ನೇರವಾಗಿ ಕಾರ್ಯಕರ್ತರು, ಮುಖಂಡರ ಒಂದು ಅಭಿಪ್ರಾಯಗಳನ್ನ ಪಡ್ಕೊಂಡು ಅವ್ರನ್ನ ಆಯ್ಕೆ ಮಾಡೋಂಥ ದೃಷ್ಟಿಕೋನದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು. ಅದರ ಭಾಗವಾಗಿ ಎಲ್ಲ ತಾಲೂಕಲ್ಲೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರುವ ಭಾನುವಾರ 9ನೇ ತಾರೀಕು ಶಿಡ್ಲಘಟ್ಟದ ಕಾಂಗ್ರೆಸ್ ಕಚೇರಿಯಲ್ಲೂ ಸಹ 11 ಗಂಟೆಗೆ ಎಲ್ಲ ವೀಕ್ಷಕರು ಬರ್ತಾ ಇರೋದ್ರಿಂದ ಯಾರು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳಿರ್ತಾರೆ ಅದ್ರ ಜೊತೆಗೆ ತಾವು ಯಾರಾಗಾದರೂ ಇವ್ರಿಗೆ ಸ್ಥಾನ ಕೊಡಿ ಅಂತೇಳಿ ವಿನಂತಿ ಮಾಡೋಂಥದ್ದು, ಮತ್ತು ಭವಿಷ್ಯದಲ್ಲಿ ಕಾಂಗ್ರೆಸ್ನ ಕಟ್ಟಂಥ ವಿಚಾರದಲ್ಲಿ ತಮ್ಮ ಸಲಹೆ ಸೂಚನೆಗಳೆಲ್ಲನೂ ಸಹ ವರಿಷ್ಠರಿಗೆ ಕೊಡೋಂಥದ್ದು ಆಗ್ತದೆ. ಅದು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಮಾತ್ರ ವಿಶೇಷವಾದಂಥ ಒಂದು ಚರ್ಚಾ ಕಾರ್ಯಕ್ರಮ ಆಗಿರೋದರಿಂದ ಬೇರೆ ಯಾವುದಕ್ಕೂ ಸಹ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಎಲ್ಲರೂ ಸಹ ಸಮಸ್ಯೆಗಳು ಮಾಡ್ಕೊಳ್ಳೋದು, ಗೊಂದಲಗಳು, ಜೈಕಾರಗಳು ಹಾಕ್ಕೊಳ್ಳೋದು ಎಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷಕ್ಕೆ ಒಳತಾಗೋಂಥದ್ದು, ಕಾಂಗ್ರೆಸ್ ಸಂಘಟನೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಸಂಘಟನಾ ಸೃಜನಾ ಕಾರ್ಯಕ್ರಮಕ್ಕೆ ಎಲ್ಲ ಕಾಂಗ್ರೆಸ್ ಬಂಧುಗಳು ತಾಲೂಕಿನಾದ್ಯಂತ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಆದಿಯಾಗಿ ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸೇವಾ ಸಹಕಾರದ ಸಂಘದ ನಿರ್ದೇಶಕರುಗಳು, ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಕಾಂಗ್ರೆಸ್ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಕಾಂಗ್ರೆಸ್ ಕಟ್ಟಂಥ ಕೆಲಸ ಎಲ್ಲರೂ ಸಹ ಸೇರಿ ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ತಾ, ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮನ ಶಾಂತ ರೂಪದಲ್ಲಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖೇನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕ್ಷೇತ್ರದ 2 ಬ್ಲಾಕ್ಗೆ, ಏನು ನಗರದ ಬ್ಲಾಕು ಮತ್ತು ಚಿಲಕಲನೀರು ಬ್ಲಾಕ್ 2 ಬ್ಲಾಕ್ಗೆ ಎಲ್ಲ ಮುಖಂಡಗಳನ್ನ ಸಹ ಇಲ್ಲಿ ಆಹ್ವಾನಿಸಿರೋಂಥದ್ದು. ಯಾರ್ಯಾರಿಗೆ ಆಸಕ್ತಿ ಇದೆ ಅಂತ ಅದನ್ನು 1 to 1 ಅಲ್ಲಿ ವೀಕ್ಷಕರಿಗೆ ಅವರೇ ಲಿಖಿತವಾಗಿ ಒಂದು ಅರ್ಜಿನ ಫಿಲಪ್ ಮಾಡಿ ಕೊಡಬೇಕಾಗ್ತದೆ. ಅದರ ಒಂದು ಪ್ರೊಸೀಜರ್ ಭಾಗವಾಗಿ ಭಾನುವಾರ ದಿನ ಯಾರೆಲ್ಲ ಆಕಾಂಕ್ಷಿಗಳಿರ್ತಾರೆ ಅವರೆಲ್ಲನೂ ಸಹ ಮನವಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಬೋದು. ವರಿಷ್ಠರು ಇದನ್ನೆಲ್ಲನೂ ಸಹ ತೊಗೊಂಡೋಗಿ ಅಳೆದು ತೂಗಿ ಯಾರು ಭವಿಷ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಟ್ಟಂಥದ್ದು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾರೆ ಮತ್ತು ಗ್ರೌಂಡ್ ಲೆವೆಲಲ್ಲೂ ಸಹ ಅವರ ಒಂದು ಕೆಲಸ ಮತ್ತು ಅವರ ಪ್ರಯತ್ನನೂ ಸಹ ಸಕ್ರಿಯವಾಗಿದ್ದರೆ ಅಂಥವ್ರನ್ನ ಗುರುತಿಸಿವೆ ಅಂತ ಹೇಳಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯಾರಿಗೆ ಆಸೆ ಇದೆ, ಯಾರು ಕೆಲಸ ಮಾಡ್ತೀನಿ ಅನ್ನೋ ಗುಣ ಇದೆ ಅಂಥವರು ಈ ಸ್ಥಾನಕ್ಕೆ ಅರ್ಜಿನ ಹಾಕ್ಕೊಳ್ಳೋದಕ್ಕೆ ಅವಕಾಶ ಇದೆ.